ಆಗಿದೆ ಹಾಸ್ಪಿಟ್ಲಲ್ಲಿ ಅಂತ ಗೊತ್ತಾಯಿತು. ನೆಗ್ಲಿಜೆನ್ಸಿ. ಇವತ್ತು ಕೆಲವು ಆ್ಯಂಬುಲೆನ್ಸ್ಗಳು ಬೇಕಾದರೆ ನಾವು ಫೋನ್ಗಳು ಮಾಡಿದ್ರೆ ಗಂಟೆಗಳಿಗೆ ಬರಲ್ಲ ಆ್ಯಂಬುಲೆನ್ಸ್ಗಳು. ಡಾಕ್ಟರ್ಸು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆ ಈ ಥರ ನೆಗ್ಲಿಜೆನ್ಸಿ ಆಗ್ತಾಯಿದೆ ಅಂತೂ ಗೊತ್ತಾಗ್ತಾ ಇಲ್ಲ. ಹಾಸ್ಪಿಟಲ್ ದೊಡ್ಡದಾಗಿದೆ, ಆದರೆ ಅಲ್ಲಿ ಇರಬೇಕಾಗಿರೋಂಥ ಸ್ಟಾಫ್ ಇಲ್ಲ, ಡಾಕ್ಟರ್ಸ್ ಇಲ್ಲ. ಇವೆಲ್ಲ ಭರ್ತಿ ಮಾಡೋವಂಥದ್ದು ಯಾರ್ದು ಕರ್ತವ್ಯ? ನಮ್ಮ ಮಿನಿಸ್ಟ್ರಿ ಕರ್ತವ್ಯ. ಮಾಡಬೇಕು. ಈಗ ಎಲ್ಲೂ ಇಲ್ಲದೆ ಇರುವಂಥ ನಮ್ಮ ತಾಲೂಕು ಅಷ್ಟು ಡೆವಲಪ್ ಆಗ್ತಾ ಇದೆ, ಮಾದರಿ ಆಗ್ತಾ ಇದೆ. ಮಾದರಿ ಆಗುವಾಗ ಎಲ್ಲ ಕಂಪ್ಲೀಟು ಡೆವಲಪ್ ಮಾಡಬೇಕು. ಈಗ ನಮ್ಮ ಮುನ್ಸಿಪಾಲ್ಟಿನೂ ಅಷ್ಟೇ, ಇಂಜಿನಿಯರ್ಸ್ ಇಲ್ಲ, ಸುಮಾರು ಇಂಜಿನಿಯರ್ಸ್ ಅವಶ್ಯಕತೆ ಇದೆ. ಇವೆಲ್ಲ ಭರ್ತಿ ಮಾಡಬೇಕಾಗಿದ್ದು 3 ವರ್ಷ ಕಳೆದೋಗ್ಬಿಟ್ಟಿದೆ, ಇನ್ನೂ ಆಗ್ತಾ ಇಲ್ಲ. ಮಣ್ಣದ ಆ ಮಣ್ಣು ಅದೇ ನಮ್ಮ ಕಮಿಷನರು ಅವರು ಖಾಸಗಿ ಜಾಗದಲ್ಲಿ ಮಣ್ಣು ಓಡಿಸ್ಕೊಂಡಿದ್ದಾರಂತೆ. ಏನಲ್ಲಿ ಸ್ಟೇಡಿಯಂ ಆಗ್ತಾ ಇದೆ, ಆ ಸ್ಟೇಡಿಯಂ ಮಣ್ಣು ಅವ್ರ ಜಾಗಕ್ಕೆ ಹಾಕ್ಕೊಂಡಿದ್ದಾರೆ ಟಿಪ್ಪರ್ಸ್ ಮೂಲಕ ಅಂತ ಹೇಳಿದ್ದಾರೆ. ನಮ್ಮ ಕಮಿಷನರ್ ಗೊತ್ತಲ್ಲ, ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್ನು. ಅವ್ರ ಬಗ್ಗೆ ನಾವೇನು ಹೇಳೋಕ್ಕೂ ಆಗಲ್ಲ. ಕ್ರಮ ಜರುಗಿಸ್ಬೇಕಾಗಿರೋದು ಬಿಟ್ಟಿರೋದು ಅವ್ರಿಗೆ DC ಆಗಲಿ, ತಹಶೀಲ್ದಾರ್ ಆಗಲಿ, ಅಥವಾ ನಮ್ಮ ಮಿನಿಸ್ಟರ್ ಆಗಲಿ. ಅವರೇ ಕಣ್ಮುಚ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಈಗ ಚೇಲ್ ರೋಡಲ್ಲಿ ಯಾವುದೋ ಒಂದು ಹೇಳಿದ್ರು ಮಣ್ಣು ಏನೋ 6,000 ಲೋಡ್ಗಳು ಕೆರೆ ಎಲ್ಲ ಎದ್ಬಿಟ್ಟಿದ್ದಾರೆ, ಹಾಕ್ಕೊಂಡಿದ್ದಾರೆ ಅಂತ. ಆ ವಿಚಾರ ಯಾರು ಮಾತಾಡೋರು? ಯಾರು ನೋಡಿದ್ದಾರೆ? ಎಲ್ಲ ಗೊತ್ತಿದೆ, ಮಿನಿಸ್ಟ್ರಿಗೂ ಗೊತ್ತಿದೆ, ತಹಶೀಲ್ದಾರ್ಗೂ ಗೊತ್ತಿದೆ, DC ಅವ್ರಿಗೂ ಗೊತ್ತಿದೆ. ಕ್ರಮ ಯಾರು ಜರುಗಿಸೋದು? ಅವರೇ ತಾನೇ. ಈಗ ಅವರೇ ಸುಮ್ಮನೆ ಇದ್ದರೆ ಅದು ಒಬ್ಬರಿಗೆ ಒಂದೊಂದು ನ್ಯಾಯ. ಸಾಮಾನ್ಯ ಜನರಿಗೊಂದು ನ್ಯಾಯ, ಬಲಿಷ್ಠರಿಗೆ ಒಂದು ನ್ಯಾಯ. ಎಲ್ಲ ಗಮನಿಸ್ತಾ ಇದ್ದಾರೆ ಜನರು, ನಾವು ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಎಲ್ಲ ಜನ ಗಮನಿಸ್ತಾ ಇದ್ದಾರೆ. ಅವ್ರ ಆ್ಯಕ್ಷನ್ ಭಾಳ ಜೋರಾಗಿರ್ತದೆ. ಇವ್ರು ಆ್ಯಕ್ಷನ್ ತೊಗೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದರೆ ಜನರು ಇದ್ದಾರಲ್ಲ, ಪಬ್ಲಿಕ್ಕು, ಏನು ಮತದಾರ ಪ್ರಭುಗಳು ಇದ್ದಾರಲ್ಲ, ಅವ್ರ ಆ್ಯಕ್ಷನ್ ಅಂತೂ ರಿಯಾಕ್ಷನ್ ಆಗಿಬಿಡತ್ತೆ. ಅವ್ರ ಆ್ಯಕ್ಷನ್ ತೊಗೊಂಡ್ರೆ ಏನು ನಡೀತಾ ಇದೆ? ಎಲ್ಲ ಗಮನಕ್ಕೆ ಬಂದು ಪ್ರತಿಭಟನೆಗಳು ಮಾಡ್ತಾರೆ. ಈ ಥರ ಮಣ್ಣುಗಳೆಲ್ಲ ಓಡಿಸ್ಕೊಂಡಿದ್ದಾರೆ. ಈ ಥರ ಖಾಸಗಿ ಜಾಗದಲ್ಲೆಲ್ಲ ಅಂತ ಹೇಳಿದ್ರೇನು ಸುಮ್ಮನೆ ಇರ್ತಾರೆ ನೋಡ್ಕೊಂಡು ಅಂತ ಹೇಳಿದ್ರೆ ಎಲ್ಲದಕ್ಕೆ ಸುಮ್ಮನೆ ಇರಬೇಕು. ಬೇರೆಯವರು ಪಾಪ ಬಡವರು, ರೈತರುಗಳು, ಇನ್ನೊಬ್ರು ಮತ್ತೊಬ್ಬರು ಮಾಡಿದ್ರು ಸುಮ್ಮನೆ ಇರಬೇಕು. ಯಾಕಂದರೆ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳದೇ ಇರುವಾಗ ಅವ್ರ ಮೇಲೆ ಆ್ಯಕ್ಷನ್ ಆಗಬಾರ್ದು. ಅವ್ರ ಮೇಲೆ ಆ್ಯಕ್ಷನ್ ಆಗಿದ್ರೆ ಅದು ಒಂದು ಕೆಟ್ಟ ಸಂದೇಶ ಹೋಗುತ್ತೆ, ತಪ್ಪು ಸಂದೇಶನೂ ಹೋಗುತ್ತೆ. ಅವೆಲ್ಲ ಆಗಬಾರ್ದು. ನಮ್ಮ ಕಮಿಷನರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರಿಯಾಗಿ. ಅಕಸ್ಮಾತ್ ಆಗಿದ್ರೆ ಅದು ಸರಿ ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮ ಮಿನಿಸ್ಟ್ರಿಗೆ ಇರ್ತದೆ. ಅವರೇ ಕ್ರಮ ಜರುಗಿಸ್ಬೇಕಷ್ಟೇ.